ಹೇ ಕೃಷ್ಣ, ಎಲ್ರಿಗೂ ಸ್ವಾಗತ. ಇವತ್ತೊಂದು ಹೊಸ ವಿಡಿಯೋ ಮೂಲಕ ಬಂದಿದ್ದೇನೆ. ಅದೇನು ಅಂತಂದರೆ, ಆಗಲೇ ನೀವು ತಮ್ನೈಲಲ್ಲೇ ನೋಡಿರ್ತೀರಾ. ಹೌದು, ಅರ್ಜುನ 5 ಪ್ರಮುಖ ಕಾರಣಗಳನ್ನ ಕೊಡ್ತಾನೆ ಯುದ್ಧ ಮಾಡೋದಿಲ್ಲ ಅಂತ. ಆ 5 ಪ್ರಮುಖ ಕಾರಣಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇದು ದಯೆ ಮತ್ತು ಕರುಣೆ, ಅಂದರೆ ಕಂಪ್ಯಾಷನ್. ರಣರಂಗದಲ್ಲಿ ಎದುರಾಗಿ ನಿಂತಿರ್ತಾರಲ್ವ ತನ್ನ ತಾತ ಭೀಷ್ಮ, ಗುರು ದ್ರೋಣಾಚಾರ್ಯ ಮತ್ತು ಅಣ್ಣ ತಮ್ಮಂದಿರು, ಅರ್ಜುನನಿಗೆ ನೋಡಿ ಅತಿಯಾದ ಕರುಣೆ ಉಂಟಾಗುತ್ತೆ. ಇವ್ರನ್ನೆಲ್ಲ ನಾನು ಕೊಲ್ಲಬೇಕಲ್ವಾ ಅಂತ ಅವರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಒಂಥರ ಮನಸ್ಸಿಗೆ ನೋವಾಗ್ತಾ ಇರುತ್ತೆ. ಮತ್ತು ತನ್ನ ಸ್ವಂತ ಬಂಧುಗಳನ್ನು ಕೊಂದು ರಕ್ತ ಸಿಕ್ಕವಾದ ರಾಜ್ಯವನ್ನು ಅನುಭವಿಸಲು ಅವನ ಮನಸ್ಸು ಒಪ್ಪುವುದಿಲ್ಲ. ಇವ್ರನ್ನೆಲ್ಲ ಕೊಂದು ನಾನು ಯಾವ ರಾಜ್ಯವನ್ನು ಅನುಭವಿಸ್ಲಿ ಅಂತ ಕೂಡ ಹೇಳ್ತಾ ಇದ್ದಾರೆ ಇಲ್ಲ ಅರ್ಜುನ. ಹಾಗೆ ಎರಡನೇದು ಬಂದು ಸುಖ ಅಥವಾ ಆನಂದವಿಲ್ಲದಿರುವುದು, ನೋ ಹ್ಯಾಪಿನೆಸ್ ಆ್ಯಂಡ್ ಜಾಯ್. ತನ್ನ ಪ್ರೀತಿ ಪಾತ್ರರನ್ನೇ ಕೊಂದು ಪಡೆಯುವ ವಿಜಯದಿಂದ ಅಥವಾ ಸಾಮ್ರಾಜ್ಯದಿಂದ ತನಗೆ ಯಾವುದೇ ಸಂತೋಷ ಸಿಗುವುದಿಲ್ಲ. ನನಗೆ ಇವ್ರನ್ನೆಲ್ಲ ಕೊಂದು ಯಾವ ಸಂತೋಷವೂ ಸಿಗೋದಿಲ್ಲ ಅಂತ ಅರ್ಜುನ ವಾದಿಸ್ತಾನೆ. ಮತ್ತು ಯಾರ ಸುಖಕ್ಕಾಗಿ ನಾವು ರಾಜ್ಯವನ್ನು ಬಯಸುತ್ತೇವೆಯೋ ಅವರೇ ಇಲ್ಲದಿದ್ದರೆ ನಮ್ಗೆ ಯಾವ ರಾಜ್ಯ ತೊಗೊಂಡು ಏನಾಗಬೇಕಾಗಿದೆ, ಅವರೇ ಇಲ್ಲ ಅಂತಂದರೆ ಏನು ಪ್ರಯೋಜನ ಅಂತ ಕೇಳ್ತಾ ಇದ್ದಾನೆ ಭಗವಂತನ. ಇಲ್ಲಿ ಹೇ ಗೋವಿಂದ ಅಂತ ಸಂಬೋಧಿಸ್ತಾನೆ ಕೃಷ್ಣನನ್ನು. ಹೇ ಗೋವಿಂದ ಅಂದರೆ ಕೃಷ್ಣ ಗೋವುಗಳು ಮತ್ತು ಇಂದ್ರಿಯಗಳ ಸಂತೋಷಗಳಿಗೆ ಕಾರಣನಾದವನು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಹೇ ಜನಾರ್ದನ ಅಂದರೆ ಸಕಲ ಜೀವಿಗಳ ರಕ್ಷಕನೇ, ಅಂದರೆ ಎಲ್ಲ ಜೀವಿಗಳ ರಕ್ಷಕನೇ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಭಗವಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ, ತನ್ನ ಭಕ್ತರಿಗೆ ಯಾರು ಕೆಡುಕನ್ನು ಮಾಡ್ತಾರಲ್ಲ ಅವರಿಗೆ ಭಗವಂತ ಕ್ಷಮೆ ಕೊಡೋದಿಲ್ವಂತೆ. ಆದರೆ ತನ್ನ ವಿರುದ್ಧ ಅಪರಾಧ ಮಾಡಿದರೆ ಭಗವಂತನು ಅದನ್ನು ಕ್ಷಮಿಸಬಲ್ಲ. ಯಾರು ಭಗವಂತನ ವಿರುದ್ಧ ಅಪರಾಧ ಮಾಡ್ತಾರಲ್ವಾ ಅವ್ರನ್ನ ಕ್ಷಮೆ ಕೊಡ್ತಾನಂತೆ. ಆದರೆ ಒಂದು ಪಕ್ಷ ಭಕ್ತರಿಗೆ ಕೆಡುಕನ್ನು ಮಾಡೋದಕ್ಕೆ ಬಂದರೆ ಯಾವತ್ತೂ ಕ್ಷಮೆ ಕೊಡಲ್ವಂತೆ ಅಂತ ಹೇಳ್ತಾ ಇದ್ದಾರೆ. ಮೂರನೇದು ಬಂದು ಪಾಪದ ಭಯ, ಫಿಯರ್ ಆಫ್ ಸಿನ್. ಧೃತರಾಷ್ಟ್ರನ ಪುತ್ರರು ಅಧರ್ಮಿಗಳಾಗಿರ್ತಾರೆ, ಅವರನ್ನು ಕೊಲ್ಲೋದ್ರಿಂದ ನಮಗೆ ಮಹಾಪಾಪನೆ ಘಟಿಸುತ್ತೆ ಅಂತ ಅರ್ಜುನ ಇಲ್ಲಿ ಎದುರಿರ್ತಾನೆ. ಯಾಕೆ ಅಂದರೆ ಅವರು ಸ್ವಜನರನ್ನು ಕೊಲ್ಲುವುದು ಧರ್ಮಕ್ಕೆ ಬಾಹಿರ, ಒಳ್ಳೆಯವ್ರನ್ನ ಕೊಲ್ಲೋದು ಧರ್ಮಕ್ಕೆ ಬಾಹಿರ ಮತ್ತು ಇದರ ಫಲವಾಗಿ ನಾವು ನರಕ ಯಾತನೆನೇ ಅನುಭವಿಸ್ಬೇಕಾಗುತ್ತೆ ಅಂತ ಆತಂಕ ಪಡ್ತಾ ಇದ್ದಾನೆ, ಭಯ ಪಡ್ತಾ ಇದ್ದಾನೆ. ಆದರೆ ಇಲ್ಲಿ ವೇದಗಳ ಪ್ರಕಾರ ದುರಾಕ್ರಮಣ ಮಾಡುವವರು 6 ಬಗೆಯ ಜನಗಳಿರ್ತಾರೆ. ಅವ್ರು ಯಾರ್ಯಾರು ಅಂದರೆ, ಮೊದಲನೇದು ವಿಷ ಹಾಕುವವನು, ಮನೆಗೆ ಬೆಂಕಿ ಹಚ್ಚುವವನು, ಮಾರಕ ಆಯುಧಗಳಿಂದ ಹಲ್ಲೆ ಮಾಡುವವನು, ಸಂಪತ್ತನ್ನು ಲೂಟಿ ಮಾಡುವವನು, ಮತ್ತೊಬ್ಬನ ನೆಲವನ್ನು ವಶ ಮಾಡಿಕೊಳ್ಳುವವನು ಮತ್ತು ಮತ್ತೊಬ್ಬನ ಹೆಂಡತಿಯ ಅಪಹರಿಸುವವನು. ಇಂಥ ಆಕ್ರಮಣಕಾರರನ್ನು ಕೂಡಲೇ ಕೊಲ್ಲಬೇಕು ಅಂತ ಕೂಡ ಹೇಳಿದ್ದಾರೆ. ಹಾಗೆ ಕೊಲ್ಲೋದ್ರಿಂದ ಪಾಪ ಏನು ಬರೋದಿಲ್ಲ, ಅವ್ರನ್ನ ಕೊಲ್ಲೋದ್ರಿಂದ ನಮ್ಗೆ ಪಾಪ ಬರೋದಿಲ್ಲ. ಇಂತಹ ಆಕ್ರಮಣಕಾರರನ್ನು ಕೊಲ್ಲುವುದು ಸಾಮಾನ್ಯ ಮನುಷ್ಯನಿಗೂ ಯೋಗ್ಯಕರ. ಇಂಥ ಆಕ್ರಮಣಕಾರರನ್ನ, ಇಂಥ ಕೆಟ್ಟ ಜನಗಳನ್ನ ಕೊಲ್ಲೋದ್ರಿಂದ ಮನುಷ್ಯಗೂ ಯೋಗ್ಯಕರ, ಅಂದರೆ ಒಳ್ಳೆಯದು ಅಂತ ಕೂಡ ಇಲ್ಲ ಕೃಷ್ಣ ಹೇಳ್ತಾ ಇದ್ದಾರೆ ಅರ್ಜುನನಿಗೆ. ಹಾಗೆ 4ನೇದು ಕುಲನಾಶ ಮತ್ತು ಸಮಾಜ ಪತನ, ಡಿಸ್ಟ್ರಕ್ಷನ್ ಆಫ್ ಫ್ಯಾಮಿಲಿ ವ್ಯಾಲ್ಯೂಸ್. ಯುದ್ಧದಿಂದ ವಂಶದ ವೀರ ಪುರುಷರೆಲ್ಲ ಮರಣ ಹೊಂದುತ್ತಾರೆ. ಇದರಿಂದ ಕುಲ ಸಂಪ್ರದಾಯಗಳು ಮತ್ತು ಧರ್ಮ ನಾಶವಾಗುತ್ತದೆ. ವರ್ಣಸಂಕರ ಆಗೋಗ್ಬಿಡುತ್ತೆ. ಎಲ್ಲರನ್ನು ಏನು ಕೊಲ್ಲೋದ್ರಿಂದ ವರ್ಣಸಂಕರ ಆಗೋಗುತ್ತೆ. ಮತ್ತು ಮಕ್ಕಳೆಲ್ಲ ಅಡ್ಡದಾರಿಗಳನ್ನು ಹಿಡಿತಾರೆ, ಹೆಂಡತಿಯರು ಕೂಡ ಅಡ್ಡದಾರಿಯನ್ನು ಹಿಡಿತಾರೆ. ಸಮಾಜದಲ್ಲಿ ಅಧರ್ಮ ಹೆಚ್ಚಾಗಿ ಸ್ತ್ರೀಯರು ದೂಷಿತರಾಗುತ್ತಾರೆ ಮತ್ತು ಇದರಿಂದ ಅನಾಪೇಕ್ಷಿತ ಸಂತತಿ ಅಂದರೆ ವರ್ಣಸಂಕರ ಹುಟ್ಟಿ ಇಡೀ ಸಮಾಜವೇ ನಾಶವಾಗುತ್ತದೆ ಎಂದು ಹೆದರುತ್ತಾನೆ. ಇದಕ್ಕೆ ಭಗವಂತ ಹೆದರಿರ್ತಾನೆ, ವರ್ಣಸಂಕರ ಆಗೋಗ್ಬಿಡುತ್ತೆ ಅಂತ ಕೂಡ ಹೆದರಿರ್ತಾನೆ.
ಯಾರು ಅರ್ಜುನ ಗೊಂದಲ ಮತ್ತು ಅನಿಶ್ಚಿತತೆ, ಇಂಡಿಸಿಷನ್, ಕನ್ಫ್ಯೂಷನಲ್ಲಿರ್ತಾನೆ. ಯುದ್ಧ ಮಾಡುವುದು ಸರಿಯೋ ಅಥವಾ ಮಾಡದಿರುವುದು ಸರಿಯೋ ಎಂಬ ದೊಡ್ಡ ನೈತಿಕ ಬಿಕ್ಕಟ್ಟಿನಲ್ಲಿ ಅರ್ಜುನ ಸಿಲುಕಿಕೊಳ್ಳುತ್ತಾನೆ. ತುಂಬ ಕನ್ಫ್ಯೂಷನ್ ಸ್ಟೇಟಲ್ಲಿರ್ತಾನೆ ಅರ್ಜುನ. ಇದೇನು ಯುದ್ಧ ಮಾಡಬೇಕಾ ಬೇಡವಾ ಏನು ಅಂತ ಫುಲ್ಲು ಕನ್ಫ್ಯೂಷನ್ ಸ್ಟೇಟಲ್ಲಿರ್ತಾನೆ. ಆಗ ಭಗವಂತನಿಗೆ ಶರಣಾಗತಿಯನ್ನು ತಗೊಳ್ತಾನೆ. ಆಗ ಅವನಿಗೆ ಎಲ್ಲನೂ ಅರ್ಥ ಆಗುತ್ತೆ. ಸೊ ಇದರಿಂದ ನಮಗೆ ನಮ್ಮ ಜೀವನದಲ್ಲೂ ಕೂಡ ಇದೇ ಕನ್ಫ್ಯೂಷನ್ಸ್ಗಳಿರುತ್ತೆ. ಭಗವದ್ಗೀತೆ ಅನ್ನೋದು ಕೇವಲ ನಮ್ಮ ಲೈಫ್ನ ಲೆಸನ್ ಅಲ್ಲ, ಪ್ರತಿಯೊಂದು ಶ್ಲೋಕನೂ ಪ್ರತಿಯೊಂದು ಅಧ್ಯಾಯದಲ್ಲೂ ನಮಗೆ ಅಂತಲೇ ಭಗವಂತ ಬರೆದಿರೋ ಅಂಥ ಸಾಲುಗಳು ನಮಗೆ ಅನ್ವಯಿಸುತ್ತೆ. ಸೊ ಇದರಿಂದ ನಾವು ತುಂಬಾ ಕಲಿಬೇಕಾಗಿದೆ. ನಮಗೆ ಕನ್ಫ್ಯೂಷನ್ ಇರುತ್ತೆ. ಕೆಲವೊಂದೊಂದು ಸತಿ ಏನಂತಾರೆ ದುಃಖ ಆಗಿರುತ್ತೆ, ಕೆಲವೊಂದೊಂದು ಸತಿ ಸುಖ ಅಂದರೆ ಸುಖವಾಗಿರ್ತೀವಿ, ಕೆಲವೊಂದೊಂದು ಸತಿ ಸಂತೋಷವಾಗಿರ್ತೀವಿ. ಪ್ರತಿಯೊಂದಕ್ಕೂ ಶ್ಲೋಕ ಇದ್ರೊಳಗಡೆ ಅರ್ಥ ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂದರೆ ಅದು ಓದ್ತಾ ಇದ್ರೇ ನಮಗೆ ಒಂಥರ ಫೀಲ್ ಇದಾಗುತ್ತೆ. ಭಗವಂತ ಅವಾಗಲೇ ಈ ಥರ ಬರೆದಿಟ್ಟಿದ್ದಾರೆ. ನಾವು ಇದನ್ನು ಯೂಸ್ ಮಾಡ್ಕೋಬೇಕು, ಯುಟಿಲೈಸ್ ಮಾಡ್ಕೋಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಹರೇ ಕೃಷ್ಣ. ಎಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.